ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಬಂಗಾಳದಲ್ಲಿ ಬಿಜೆಪಿ ದೊಡ್ಡ ಜಯಬೇರಿಯನ್ನು ಬಾರಿಸಿ 2024 ನಂತರ ಬಹಳಷ್ಟು ವಿಧಾನಸಭಾ ಚುನಾವಣೆಗಳಲ್ಲಿ ದೊಡ್ಡ ಗೆಲುವನ್ನು ಸಾಧಿಸಿದೆ. ಇದನ್ನು ನೋಡ್ತಾ ಇದ್ರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅನ್ನೋದು ಬಹಳಷ್ಟು ಜನರ ಯೋಚನೆ. ಆದರೆ ವಾಸ್ತವ ಬೇರೆಯದ್ದೇ ಕಥೆಯನ್ನು ಹೇಳ್ತಾ ಇದೆ. 2029 ಚುನಾವಣೆಯನ್ನ ಸುಲಭವಾಗಿ ಗೆದ್ದುಕೊಳ್ಳೋಕೆ ಆಗಲ್ಲ. ಅದು ಬಿಜೆಪಿಗೆ ಅಷ್ಟೊಂದು ಸುಲಭನೂ ಅಲ್ಲ. ಹಾಗಾದರೆ ಮುಂದೆ ಕಾಂಗ್ರೆಸ್ ಗೆದ್ದು ರಾಹುಲ್ ಏನಾದರೂ ಪ್ರಧಾನಿ ಆಗ್ತಾರಾ ಅಂದರೆ ಖಂಡಿತ ಇಲ್ಲ. ಇಲ್ಲಿ ಮುಂದಿನ ವರ್ಷ ನಡೆಯೋ ವಿಧಾನಸಭಾ ಚುನಾವಣೆಗಳು, ಅಲ್ಲಿನ ಫಲಿತಾಂಶಗಳು ರಾಷ್ಟ್ರ ರಾಜಕಾರಣದ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಅದಕ್ಕಾಗಿ ಅದರ ಬಗ್ಗೆ ಮೊದಲು ತಿಳಿದುಕೊಳ್ಬೇಕು. ಹಾಗಾದರೆ ಭಾರತೀಯರು ಪರ್ಯಾಯವನ್ನು ಬಯಸಿದರೆ ಯಾವ ರೀತಿಯ ಫಲಿತಾಂಶ ಬರುತ್ತೆ, ಅದರ ಪರಿಣಾಮ ಹೇಗಿರುತ್ತೆ, ಅದರ ಮೇಲೆ ಮುಂದೆ ನಡೆಯೋ ವಿಧಾನಸಭಾ ಚುನಾವಣೆಗಳ ಫಲಿತಾಂಶ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ, ಬಿಜೆಪಿ ಮಾಡಿಕೊಳ್ತಾ ಇರೋ ಎಡವಟ್ಟುಗಳೇನು, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಅತಿಯಾದ ಆತ್ಮವಿಶ್ವಾಸ ಮನುಷ್ಯನ ಜೀವನವನ್ನೇ ಹಾಳು ಮಾಡುತ್ತೆ. ಅದೇ ಥರ ರಾಜಕೀಯದಲ್ಲೂ ಆಗೋದನ್ನು ಈಗಾಗಲೇ ನಾವು ನೋಡ್ತಾನೆ ಇದ್ದೀವಿ. ಅದರಲ್ಲೂ 2024 ಲೋಕಸಭಾ ಚುನಾವಣೆಯ ಫಲಿತಾಂಶ ಯಾವತ್ತೂ ಬಿಜೆಪಿ ಮರೆಯಲಾಗದ ಹೊಡೆತ. ಯಾಕಂದರೆ ಅಲ್ಲಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಚುನಾವಣೆಯನ್ನು ಎದುರಿಸಿತ್ತು. ಅವರು 400 ಪಾರ್ ಅಂತ ಕೂಡ ಹೇಳ್ತಾನೆ ಇದ್ರು. ಭಾರತದಲ್ಲಿರೋ 140 ಕೋಟಿ ಜನರನ್ನ ಒಂದು ಮಾಡೋದು ಸುಲಭದ ಕೆಲಸ ಅಲ್ಲ. ಆದ್ರಿಂದ ಒಂದರ ಹಿಂದೊಂದು ಚುನಾವಣೆಯನ್ನು ಗೆಲ್ತಾ ಇರೋ ಬಿಜೆಪಿಗೆ 2029 ಚುನಾವಣೆ ತುಂಬಾ ಸುಲಭನ. ಗೆದ್ದು ಮೋದಿ ಮತ್ತೆ ಪ್ರಧಾನಿ ಆಗ್ತಾರಾ ಅಂದ್ರೆ ಖಂಡಿತ ಕಷ್ಟದ ಕೆಲಸ. ಇಲ್ಲಿ 2024 ನಂತರ ಬಿಜೆಪಿ ಗೆಲುವು ಅತ್ಯಧಿಕ ಮಟ್ಟದಲ್ಲೇ ಇದೆ. ಅದರಲ್ಲೂ ಬಿಜೆಪಿ ಸೂಪರ್ ಸ್ಟ್ರಾಂಗ್ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಇನ್ನು 20 ವರ್ಷ ಬಿಜೆಪಿ ಅಧಿಕಾರದಲ್ಲಿರುತ್ತೆ ಅಂತ ಮಾತಾಡೋರು ಇದ್ದಾರೆ. ಅದು ನಿಜ ಕೂಡ. ಖುದ್ದು ಬಿಜೆಪಿಯ ಕೈಲಾಗದ ಕೆಲ ನಾಯಕರು ಇದನ್ನೇ ಹೇಳಿಕೊಳ್ತಾರೆ. ಉದಾಹರಣೆಗೆ ಬೇಕಾದರೆ ನಮ್ಮ ರಾಜ್ಯದ ಅಯೋಗ್ಯ ಬಿಜೆಪಿ ನಾಯಕರನ್ನೇ ನೋಡಿಕೊಳ್ಳಿ, ಆಗ ಗೊತ್ತಾಗುತ್ತೆ. ಇಲ್ಲಿರೋ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಒಂದಲ್ಲ ಒಂದು ಎಡವಟ್ಟನ್ನು ಮಾಡ್ತಾನೇ ಇದೆ. ಬಿಜೆಪಿಯ ಡೊಂಕು ಬಾಲದ ನಾಯಕರು ಯಾವುದೇ ವಿಚಾರಗಳನ್ನು ತಾರ್ಕಿಕ ಅಂತ್ಯದವರೆಗೆ ತೆಗೆದುಕೊಂಡು ಹೋಗೋದೇ ಇಲ್ಲ, ಹೋಗೋ ಯೋಚನೆಯನ್ನು ಮಾಡಿಲ್ಲ. ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರಗಳು ಕಾನೂನಾತ್ಮಕವಾಗಿ ತಪ್ಪಾಗಿದ್ರೂ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಹಾಕಿಲ್ಲ. ಕೇವಲ ಮಾಧ್ಯಮಗಳ ಮುಂದೆ ಬರ್ತಾರೆ, ಬಂದು ನಿಂತ್ಕೊಂಡು 10 ನಿಮಿಷ ಹುಚ್ಚು ಹಿಡಿದವರ ಹಾಗೆ ಮಾತಾಡ್ತಾರೆ. ಅದಾದ ನಂತರ ಮಾಧ್ಯಮಗಳೇ ಬಡ್ಕೊಳ್ಳಿ ಅಂತ ಓಡಿ ಹೋಗಿ ಅದೇ ಕಾಂಗ್ರೆಸ್ ನಾಯಕರ ಜೊತೆ ಪಾರ್ಟಿ ಮಾಡ್ತಾರೆ. ಪಾರ್ಟಿಯನ್ನು ಎಲ್ಲೋ ಮಾಡ್ತಾರೆ ಅಂದುಕೊಳ್ಳೋಕೆ ಹೋಗಬೇಡಿ. ಅವರನ್ನು ಎಲ್ಲಿ ಕುಳಿತುಕೊಳ್ಳೋಕೆ ನೀವೆಲ್ಲ ಕಳಿಸಿದ್ದೀರೋ ಅದೇ ಜಾಗದಲ್ಲಿ ಮಜಾ ಮಾಡ್ತಾ ಇರ್ತಾರೆ. ಇದನ್ನು ಕಣ್ಣಾರೆ ಕಂಡವರು ಬೇಕಾದಷ್ಟು ಜನರಿದ್ದಾರೆ. ಅದನ್ನು ನಾವು ಕೂಡ ನೋಡಿದ್ದೀವಿ. ಪಾಪ, ಒಟ್ಟಿಗೆ ಪಾರ್ಟಿ ಮಾಡೋರು ರಾಜ್ಯದ ಜನರ ಬಗ್ಗೆ ಯೋಚನೆ ಮಾಡ್ತಾರಾ? ಅದನ್ನು ಮತದಾರರೇ ಯೋಚನೆ ಮಾಡಬೇಕು. ಆದರೂ ನಮ್ಮ ಜನರಿಗೆ ಪರ್ಯಾಯ ಅನ್ನೋದೇ ಇಲ್ಲ. ಇದೇ ವಿಪರ್ಯಾಸ. ಇರಲಿ ಬಿಡಿ. ಇನ್ನು ಬಿಜೆಪಿ ಗೆಲ್ಲೋದೇ ಕಷ್ಟ ಆಗಿದ್ದ ಹರಿಯಾಣದಲ್ಲಿ ಬಿಜೆಪಿ ಗೆದ್ದಿದ್ದು ನಮಗೆಲ್ಲ ಗೊತ್ತೇ ಇದೆ. ದೆಹಲಿಯಲ್ಲಿ 27 ವರ್ಷಗಳ ನಂತರ ದೊಡ್ಡ ಜಯವನ್ನು ಸಾಧಿಸಿತ್ತು. ಮಹಾರಾಷ್ಟ್ರದಲ್ಲಿ ಮೈತ್ರಿ ಅನ್ನೋದು ಅದೆಷ್ಟರ ಮಟ್ಟಿಗೆ ಗಟ್ಟಿಯಾಗಿತ್ತು, ಅದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತು ಅನ್ನೋದನ್ನು ಇಡೀ ದೇಶ ನೋಡಿದೆ. ದೊಡ್ಡ ಕುಟುಂಬದ ಹಿನ್ನೆಲೆಯನ್ನು ಹೊಂದಿದ್ದ ಉದ್ಧವ್ ಠಾಕ್ರೆ ತಮ್ಮದೇ ಮಿತ್ರರ ಮುಂದೆ ಮಲಗಿದ್ದು ಗೊತ್ತಿದೆ. 20 ವರ್ಷದಿಂದ NDA ಅಧಿಕಾರದಲ್ಲಿದ್ದರೂ ಮತ್ತೆ ಸುನಾಮಿಯ ಹಾಗೆ ಗೆದ್ದು ಬಂದಿದ್ದು, ಜೊತೆಗೆ ಮೊದಲ ಬಾರಿಗೆ ಬಿಜೆಪಿಯ ಮುಖ್ಯಮಂತ್ರಿ ಅಧಿಕಾರವನ್ನು ಹಿಡಿದಿದ್ದು ಅದು ನಮಗೂ ನಿಮಗೂ ಗೊತ್ತೇ ಇದೆ. ಅದು ಎಲ್ಲೋ ಅಲ್ಲ, ಬಿಹಾರದಲ್ಲೇ. ಅದರ ಹಿಂದೆಯೇ ಬಂಗಾಳದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಜೆಪಿಯ ಕಮಲ ಅರಳಿದ್ದು. ಇವೆಲ್ಲ ಬಿಜೆಪಿಗೆ ದೊಡ್ಡ ಗೆಲುವುಗಳೇ. 2029 ಲೋಕಸಭಾ ಚುನಾವಣೆಯಲ್ಲಿ ಇದು ಕೆಲಸವನ್ನು ಮಾಡುತ್ತೆ ಅನ್ನೋದು ನಿಜ. ಇದೆಲ್ಲದರ ಇಂಪ್ಯಾಕ್ಟ್ ಜಾಸ್ತಿ ಅಂದರೆ 20% ಮಾತ್ರ. ಹಾಗಾದರೆ 2029ಕ್ಕೆ ಬಿಜೆಪಿ ಮತ್ತೆ ಸುನಾಮಿಯ ಹಾಗೆ ಗೆದ್ದು ಬರೋದಕ್ಕೆ ದೊಡ್ಡ ದಾರಿ ಯಾವುದು ಅಂತ ನೋಡಿದರೆ 2027 ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯನ್ನು ಗೆಲ್ಲೋದು. ಉತ್ತರ ಪ್ರದೇಶದ ಈಗಿನ ಪರಿಸ್ಥಿತಿ ಮತ್ತು ತಯಾರಿಗಳು ಹೇಗಿವೆ ಅಂದರೆ, ಅಲ್ಲಿ ಶಾಸಕರು ಮತ್ತು ಮಂತ್ರಿಗಳು ಮಾಡಿರೋ ಕೆಲಸಕ್ಕೆ ಈಗಾಗಲೇ ಅಂಕಪಟ್ಟಿಯನ್ನು ರೆಡಿ ಮಾಡಲಾಗ್ತಾ ಇದೆ. ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಅಂಕವನ್ನು ನೀಡೋದು ಬಿಜೆಪಿ ಹೈಕಮಾಂಡೋ ಅಥವಾ ಯೋಗಿ ಆದಿತ್ಯನಾಥೋ ಅಲ್ಲ, ಬದಲಾಗಿ ಅಲ್ಲಿನ ಮತದಾರರು. ಅಲ್ಲಿನ ಮತದಾರರಿಗೆ ಪ್ರಶ್ನೆಯನ್ನು ಕೇಳಲಾಗಿದೆ, ನಿಮ್ಮ ಕ್ಷೇತ್ರದ ಶಾಸಕರು ಮಾಡಿರೋ ಕೆಲಸ ತೃಪ್ತಿಯನ್ನು ಕೊಟ್ಟಿದೆಯಾ ಅಂತ. ಅದಕ್ಕೆ ಅಂಕವನ್ನು ಕೊಡೋದಕ್ಕೂ ಆಪ್ಷನ್ ಕೊಡಲಾಗಿದೆ. ಆ ಅಂಕಗಳ ಆಧಾರದ ಮೇಲೆ ಈ ಬಾರಿಯ ಉತ್ತರ ಪ್ರದೇಶ ಟಿಕೆಟ್ ನಿರ್ಧಾರ ಆಗುತ್ತೆ. ಅದೇ ಅಂಕಪಟ್ಟಿಯಲ್ಲಿ ಜಸ್ಟ್ ಪಾಸ್ ಆದವರು ಮತ್ತು ಫೇಲ್ ಆದವರ ಜಾಗಕ್ಕೆ ಬೇರೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಯೋಚನೆಯನ್ನು
ಯೋಗಿ ಆದಿತ್ಯನಾಥ್ ಮಾಡಿಕೊಂಡಿದ್ದಾರೆ. ಅದನ್ನೇ ಬಹುತೇಕ ಬಿಜೆಪಿ ಹೈಕಮಾಂಡ್ ಒಪ್ಪಿಕೊಂಡಿದೆ. ಇದು ದೇಶದ ಇತಿಹಾಸದಲ್ಲೇ ಮೊದಲು. ಈ ರೀತಿ ಜನರಿಂದ ಅಂಕವನ್ನು ಪಡೆದು ಒಬ್ಬ ಅಭ್ಯರ್ಥಿ ಮುಂದಿನ ಚುನಾವಣೆಗೆ ನಿಲ್ಲೋಕೆ ಯೋಗ್ಯತೆ ಇದೆಯಾ ಇಲ್ವಾ ಅನ್ನೋ ನಿರ್ಧಾರ ಮಾಡ್ತಾ ಇರೋದು. ಅಪ್ಪಿ ತಪ್ಪಿ ನಮ್ಮ ರಾಜ್ಯದಲ್ಲಿ ಇಂತಹ ಪ್ರಯೋಗ ನಡೆದರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಪಕ್ಷದಲ್ಲಿ ಚುನಾವಣೆಗೆ ನಿಲ್ಲೋ ಒಬ್ಬನೇ ಒಬ್ಬ ಅಭ್ಯರ್ಥಿ ಸಿಗಲ್ಲ. ಅಲ್ಲಿ ನಡೀತಾ ಇರೋ ಅಂಕಪಟ್ಟಿ ಪ್ಲಾನ್ ಕೇವಲ ಒಬ್ಬ ಶಾಸಕನ ಕೆಲಸದ ಮೇಲೆ ಮಾತ್ರ ನಿರ್ಧಾರ ಮಾಡಿದ ಹಾಗೆ ಆಗಲ್ಲ. ಆತ ಜನರ ಜೊತೆ ಯಾವ ರೀತಿಯ ವರ್ತನೆಗಳನ್ನು ಮಾಡ್ತಾನೆ, ಜನರ ನಂಬಿಕೆ ಮತ್ತು ವಿಶ್ವಾಸಗಳನ್ನು ಹೇಗೆ ಉಳಿಸಿಕೊಂಡಿದ್ದಾನೆ ಎಲ್ಲವನ್ನು ನೋಡಿ ಜನರು ಅಂಕವನ್ನು ನೀಡ್ತಾರೆ. ಇದಕ್ಕೆಲ್ಲ ಕಾರಣ ಅಂದರೆ ಉತ್ತರ ಪ್ರದೇಶದ ಗಾತ್ರವೇ ಅಂಥದ್ದು. 2 ಬಾರಿ ಒಂದು ಪಕ್ಷ ಅಧಿಕಾರಕ್ಕೆ ಬಂದಿರೋದೇ ದೊಡ್ಡ ವಿಚಾರ. ಈಗ 3ನೇ ಬಾರಿಗೆ ಯೋಗಿ ಆದಿತ್ಯನಾಥ್ CM ಆಗಬೇಕು ಅಂದರೆ ಅಷ್ಟೊಂದು ಸುಲಭ ಇಲ್ಲ. ಅಲ್ಲಿನ ಜನರ ಮನಸ್ಥಿತಿ ಕ್ಷಣ ಮಾತ್ರದಲ್ಲಿ ಬದಲಾಗತ್ತೆ. ಹಾಗಾಗಿ ಫಲಿತಾಂಶ ಏನಾದರೂ ಆಗಬಹುದು. ಈ ಬಾರಿಯ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಿಂದುತ್ವದ ಅಸ್ತ್ರವನ್ನು ಬಿಟ್ಟು ಅಭಿವೃದ್ಧಿಯ ಅಸ್ತ್ರವನ್ನು ಬಳಕೆ ಮಾಡ್ತಾ ಇದೆ. ಅದನ್ನು ಜನರ ಕೈಗೆ ಕೊಟ್ಟಿದೆ. ಉತ್ತರ ಪ್ರದೇಶವನ್ನು ಲೋಕಸಭೆಯ ಹೆಬ್ಬಾಗಿಲು ಅಂತ ಕರೆಯಲಾಗುತ್ತೆ. ಅಲ್ಲಿ 80 ಲೋಕಸಭಾ ಕ್ಷೇತ್ರಗಳಿವೆ. ಅಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆದರೂ ಭಾರತದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನು ಪಡೆದುಕೊಳ್ಳೋದು ಇದೇ ಉತ್ತರ ಪ್ರದೇಶ. ಹಾಗಾಗಿ ಅಲ್ಲಿ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದುಕೊಂಡ್ರೆ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಗೆದ್ದರೂ ಏನಾದರೂ ಆಗಬಹುದು. 2024ರಲ್ಲಿ ಬಿಜೆಪಿ ಸರ್ಕಾರ ಇದ್ದರೂ ಬಿಜೆಪಿಗೆ ಹಿನ್ನಡೆ ಆಗಿತ್ತು. ಅದು ಮತ್ತೆ ಆಗದ ಹಾಗೆ ಮಾಡೋದು ಬಿಜೆಪಿಯ ಮುಂದಿರೋ ದೊಡ್ಡ ಚಾಲೆಂಜ್. ಯಾಕಂದರೆ ಬಹಳಷ್ಟು ರಾಜ್ಯಗಳಲ್ಲಿ ಮತದಾರರು ವಿಧಾನಸಭಾ ಚುನಾವಣೆಯಲ್ಲಿ ಒಂದು, ಲೋಕಸಭೆಯಲ್ಲಿ ಇನ್ನೊಂದು ರೀತಿಯ ನಿರ್ಧಾರವನ್ನು ಮಾಡ್ತಾರೆ. ಸದ್ಯಕ್ಕೆ ಕೇಂದ್ರ ಅಂತ ಬಂದಾಗ ಮೋದಿ ಅಥವಾ ಬಿಜೆಪಿಗೆ ಜೈ ಜೈ ಅಂತಾರೆ. ಮೋದಿ ಹೆಸರನ್ನೇ ಹೇಳ್ಕೊಂಡು 4 ಆಣೆ ಕೆಲಸ ಮಾಡದವರು ಗೆದ್ದಿದ್ದಾರೆ. ಆದರೆ ಉತ್ತರ ಪ್ರದೇಶದಲ್ಲಿ ಎಲ್ಲವೂ ಉಲ್ಟಾ. ಅದಕ್ಕೆ ಕಾರಣ ಪಕ್ಷವೇ ಮಾಡಿಕೊಂಡಿದ್ದ ಎಡವಟ್ಟುಗಳು. ಅವುಗಳನ್ನು ವಿಮರ್ಶೆ ಮಾಡಿಕೊಂಡ್ರು ಈಗ ಅದರಿಂದ ಹೊರಗೆ ಬರೋದಕ್ಕೆ 2029ಕ್ಕೆ ಅವಕಾಶ ಇದೆ ಅನ್ನೋದು ನಿಜ. ಅದಕ್ಕಿಂತ ಮೊದಲು 2027ರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬರೋ ಅವಶ್ಯಕತೆ ಇದೆ. ಅಲ್ಲಿ 3ನೇ ಬಾರಿಗೆ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದಿದ್ದೇ ಆದರೆ ಅಲ್ಲೇ ಒಂದು ದೊಡ್ಡ ಎನರ್ಜಿ ಬಂದ ಹಾಗೆ ಆಗತ್ತೆ. ಅದನ್ನೇ ಮುಂದೆ ತೆಗೆದುಕೊಂಡು ಹೋಗಿ ಲೋಕಸಭಾ ಚುನಾವಣೆಯನ್ನು ಎದುರಿಸಬಹುದು. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತ್ರೆ ಅದರ ಬಗ್ಗೆ ಬಹಳಷ್ಟು ವಿಮರ್ಶೆಗಳು ಮತ್ತು ಚರ್ಚೆಗಳು ಹುಟ್ಟಿಕೊಳ್ಳುತ್ತವೆ. 2029ರ ಪ್ರಚಾರ ಮಾಡೋಕೆ ಹಾದಿ ಅಷ್ಟೊಂದು ಸುಗಮ ಆಗಿರಲ್ಲ. ಹಾಗಾಗಿ ಉತ್ತರ ಪ್ರದೇಶದ ಗೆಲುವು ದೊಡ್ಡ ಸವಾಲಾಗಿ ಬಿಜೆಪಿಯ ಮುಂದೆ ಇರೋದು ನಿಜ. ಹಾಗಂತ ಉತ್ತರ ಪ್ರದೇಶದಲ್ಲಿ 2 ಪಕ್ಷಗಳ ನಡುವೆ ಮಾತ್ರ ಪೈಪೋಟಿ ಇದೆಯಾ ಅಂದರೆ ಈ ಬಾರಿ ಆ ರೀತಿ ಇರಲ್ಲ. ಬದಲಾಗಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ. ಒಂದು ಕಾಲದಲ್ಲಿ ದೊಡ್ಡ ಪಕ್ಷ ಆಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ಮಾಯಾವತಿ ಮತ್ತೆ ವಾಪಸ್ಸು ಬರ್ತಾ ಇದ್ದಾರೆ. ಮಾಯಾವತಿ ಕಾಂಗ್ರೆಸ್ ಪಕ್ಷದ ಕಟ್ಟರ್ ವಿರೋಧಿ ಅನ್ನೋದನ್ನ ಅವರೇ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಳ್ತೀವಿ ಅಂತ ಕೂಡ ಎಲ್ಲೂ ಹೇಳ್ತಾ ಇಲ್ಲ, ಅಥವಾ ಮಾಡಿಕೊಳ್ಳಲ್ಲ ಅಂತಲೂ ಹೇಳ್ತಿಲ್ಲ. ಅದೇ ಕಾರಣಕ್ಕೆ ಇದನ್ನು ತ್ರಿಕೋನ ಸ್ಪರ್ಧೆ ಅಂತ ಹೇಳಲಾಗ್ತಾ ಇದೆ. ಮಾಯಾವತಿ ಅಖಾಡಕ್ಕೆ ಬಂದರೆ ದೊಡ್ಡ ಹೊಡೆತ ಬೀಳೋದು ಅವಿವೇಕಿ ಅಖಿಲೇಶನ ಪಕ್ಷಕ್ಕೆ. ಯಾಕಂದರೆ ಕಳೆದ ಬಾರಿ ಮಾಯಾವತಿ ಇಲ್ಲದೇ ಇದ್ದಾಗ ದಲಿತ ಮತ್ತು ಹಿಂದುಳಿದ ಮತಗಳೆಲ್ಲ ಅಖಿಲೇಶನ ಪಕ್ಷಕ್ಕೆ ಬಂದಿದ್ವು. ಈಗ ಮಾಯಾವತಿ ಬಂದರೆ ಆ ಮತಗಳೆಲ್ಲ ಮಾಯಾವತಿಯ ಪಕ್ಷಕ್ಕೆ ಹೋಗುತ್ತವೆ. ಉತ್ತರ ಪ್ರದೇಶದಲ್ಲಿ ದಲಿತರು ಮತ್ತು ಹಿಂದುಳಿದವರ ಮೊದಲ ಆಯ್ಕೆ ಯಾವತ್ತಿದ್ರೂ ಮಾಯಾವತಿಯವರೇ. ಆಗ ಅಲ್ಪಸಂಖ್ಯಾತರು 100ರಷ್ಟು ಅಖಿಲೇಶನನ್ನೇ ಬೆಂಬಲಿಸಿ ಅವರ ಪಕ್ಷಕ್ಕೆ ಮತವನ್ನು ಹಾಕಿದ್ರು. ಅಖಿಲೇಶನ ಪಕ್ಷ ಗೆದ್ದು ಅಖಿಲೇಶ CM ಆಗೋದು ಸಾಧ್ಯವೇ ಇಲ್ಲದ ಮಾತಾಗತ್ತೆ. ಅಪ್ಪಿತಪ್ಪಿ ಬಿಜೆಪಿ ಎಡವಿದ್ರು ಮಾಯಾವತಿಯವರ ಬೆಂಬಲ ಪಡೆಯೋಕೆ ಅವಕಾಶ ಇರುತ್ತೆ. ಇದು ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿಗೆ ವರ ಆಗತ್ತೆ. ಇನ್ನು 2028ರಲ್ಲಿ ರಾಜಸ್ಥಾನ ಗೆಲ್ಲೋದು ದೊಡ್ಡ ವಿಚಾರ. ರಾಜಸ್ಥಾನವನ್ನು ಒಂದು ಕಾಲದಲ್ಲಿ ತಮಿಳುನಾಡಿಗೆ ಹೋಲಿಕೆ ಮಾಡಬಹುದು. ಯಾಕಂದರೆ 1993ರಿಂದ ಇಲ್ಲಿಯವರೆಗೂ ಸತತವಾಗಿ 2 ಬಾರಿ ಯಾವ ಪಕ್ಷವೂ ಗೆದ್ದು ಅಧಿಕಾರವನ್ನು ಹಿಡಿದಿಲ್ಲ. ತಮಿಳುನಾಡಲ್ಲಿ ಪ್ರಾದೇಶಿಕ ಪಕ್ಷಗಳ ಮಧ್ಯೆ ಇಂತಹ ಆಟ ನಡೀತಾ ಇತ್ತು. ರಾಜಸ್ಥಾನದಲ್ಲಿ ರಾಷ್ಟ್ರೀಯ ಪಕ್ಷಗಳ ನಡುವೆ ನಡೀತಾನೇ ಇದೆ. ಸದ್ಯಕ್ಕೆ ರಾಜಸ್ಥಾನದಲ್ಲಿ ಬಿಜೆಪಿ ಸರ್ಕಾರ ಇದೆ. ಆದರೆ ಬಿಜೆಪಿಯನ್ನು ಗೆಲ್ಲಿಸಿದ್ದ ಅದೇ ಜನರು 2024ರ ಲೋಕಸಭಾ ಚುನಾವಣೆಯಲ್ಲಿ 25 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದ್ದು
ಕೇವಲ 14 ಮಾತ್ರ. ಅದೇ 2019ರಲ್ಲಿ BJP 25 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ಹಾಗಾಗಿ ಜನರು ತಮಗೆ ಏನನ್ನಿಸುತ್ತೋ ಅದನ್ನು ಮಾಡ್ತಾರೆ. ಅವರಿಗೆ ಯಾವ ಕಾರಣಕ್ಕೆ, ಯಾವ ವಿಚಾರಕ್ಕೆ ಯಾರಿಗೆ ಮತವನ್ನು ಹಾಕಬೇಕು ಅನ್ನಿಸುತ್ತೋ ಗೊತ್ತಾಗಲ್ಲ. ಇದನ್ನು ನೋಡ್ತಾ ಇದ್ರೆ 2028ರ ರಾಜಸ್ಥಾನ ವಿಧಾನಸಭಾ ಚುನಾವಣೆಯಲ್ಲಿ BJP ಸರ್ಕಾರ ಬರಬೇಕು. ಇದು ಸಾಧ್ಯನಾ ಅಂತ ನೋಡಿದರೆ ಈ ಬಾರಿ ಅಲ್ಲಿ BJP CM ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿ ಮಾಜಿ CM ಮೇಲಿದ್ದ ಅಸಮಾಧಾನದಿಂದ ಹೊರಗೆ ಬರೋಕ್ಕೆ ನೋಡ್ತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಒಳಗೆ ಅದೇ ಬಣ ರಾಜಕೀಯ. ಅಲ್ಲಿ ಹಿರಿಯ ನಾಯಕ ಅಶೋಕ್ ಗೆಹ್ಲೋಟ್ CM ಪಟ್ಟವನ್ನು ಬಿಟ್ಟು ಕೊಡೋಕೆ ರೆಡಿ ಇಲ್ಲ, ನಮ್ಮ ರಾಜ್ಯದ ಸಿದ್ದರಾಮಯ್ಯ ಥರ. ಇನ್ನೊಂದು ಕಡೆ ದೊಡ್ಡ ಹುದ್ದೆಗೆ ಕಾಯ್ತಾ ಇರೋ ಸಚಿನ್ ಪೈಲಟ್, ಈ ಸಚಿನ್ ಪೈಲಟ್ ಒಂಥರ ನಮ್ಮ ರಾಜ್ಯದ DK ಶಿವಕುಮಾರ್ ಇದ್ದಾರಲ್ಲ ಅದೇ ಥರ ಆಗಿದ್ದಾರೆ. ಸಚಿನ್ ಪೈಲಟ್ ಯುವ ರಾಜಕಾರಣಿ ಅಂತ ಕಾಂಗ್ರೆಸ್ ಅವರಿಗೆ ಮಣೆಯನ್ನು ಹಾಕಿದರೆ ಬೇರೆಯದ್ದೇ ಸಮಸ್ಯೆಗಳು ಶುರುವಾಗುತ್ತವೆ. ಹಾಗಂತ ಈ ಸಮಸ್ಯೆಯನ್ನು ಬಗೆಹರಿಸದೆ ಚುನಾವಣೆಯ ನಂತರ ಅದೇನೋ ಮಾಡಿಬಿಡ್ತೀನಿ ಅಂತ ರಾಹುಲ್ ಗಾಂಧಿ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರೆ ಅದು ಚುನಾವಣೆಯಲ್ಲೇ ಹೊಡೆತವನ್ನು ಕೊಡುತ್ತೆ. ಅಪ್ಪಿತಪ್ಪಿ BJP 2ನೇ ಬಾರಿ ಗೆದ್ದರೆ ಆಗ ರಾಜಕೀಯದ ಟ್ರೆಂಡ್ ಬದಲಾಗ್ತಾ ಇರೋ ಸಿಗ್ನಲ್ ಆಗುತ್ತೆ. ಕರ್ನಾಟಕದಲ್ಲೂ ಅದೇ ಸಮಯದಲ್ಲಿ ಚುನಾವಣೆ ಇರುತ್ತೆ. ಇಲ್ಲಿನ ಫಲಿತಾಂಶ ಬದಲಾಗುತ್ತೆ ಅನ್ನೋದು ನಿಜ. ಆದರೆ ಕರ್ನಾಟಕದ ಈಗಿನ ಎಡವಟ್ಟು ನಾಯಕರನ್ನು ನೋಡಿ ಜನರು BJPಗೆ ಮತವನ್ನು ಹಾಕೋ ಮನಸ್ಸನ್ನು ಮಾಡೋಕ್ಕೆ ಯೋಚನೆ ಮಾಡ್ತಾ ಇಲ್ಲ. ಕೇವಲ ಕಾಂಗ್ರೆಸ್ ಮಾಡೋರೋ ಎಡವಟ್ಟುಗಳನ್ನು ನೋಡಿ BJPಗೆ ಮತವನ್ನು ಹಾಕ್ತಾರೆ ಅಷ್ಟೇ. ಇಲ್ಲಿ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ ವಿಧಾನಸಭಾ ಚುನಾವಣೆಯಲ್ಲಿ BJP ಗೆದ್ದು ಲೋಕಸಭಾ ಚುನಾವಣೆಯಲ್ಲಿ 90 ಕ್ಷೇತ್ರಗಳನ್ನು ಗೆದ್ದುಕೊಂಡ್ರೆ ಅದು ದೊಡ್ಡ ಮಟ್ಟದ ಸಾಧನೆ ಆಗತ್ತೆ. ಹಾಗೇನಾದರೂ ಆಗದೆ 2024ಕ್ಕಿಂತ ಕಡಿಮೆ ಸೀಟುಗಳನ್ನು BJP ಗೆದ್ದುಕೊಳ್ಳುತ್ತಾ ಅಂದರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಹಾಗೆ ಕಾಣಿಸ್ತಾ ಇಲ್ಲ. ಆದರೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂ ಕೆಲ ಸೀಟುಗಳನ್ನು BJP ಕಳೆದುಕೊಳ್ಳೋ ಎಲ್ಲ ಸಾಧ್ಯತೆಗಳು ಇವೆ. ಅದಕ್ಕೆ ಕಾರಣ ಅಂದರೆ ನಮ್ಮ ರಾಜ್ಯದಲ್ಲಿರೋ ನಾಯಕರು. ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗೂ ಮೋದಿಗೆ ಹೆಸರನ್ನು ಹೇಳೋಕೆ ನಿಂತಿದ್ದಾರೆ. ಇಲ್ಲಿರೋ ನಾಯಕರು ಅನ್ನಿಸಿಕೊಂಡವರು ಮಾಡಿರೋದು ಏನೂ ಇಲ್ಲ. ಜನರು ಈಗ ಮೋದಿ ಮಾಡಿದ್ದನ್ನು ಬಿಟ್ಟು ರಾಜ್ಯಕ್ಕೆ ಏನು ಮಾಡಿದ್ದೀರಿ ಹೇಳಿ ಅಂದಾಗ ಅದನ್ನು ಹೇಳೋಕೆ ಇಲ್ಲಿನ MP ಗಳು ರೆಡಿ ಇರಬೇಕು. ಅದರ ಜೊತೆಗೆ ರಾಜ್ಯ ನಾಯಕರ ತಾಕತ್ತು ಎಷ್ಟು ಅನ್ನೋದು ಗೊತ್ತಾಗಬೇಕು. ರಾಜ್ಯದಲ್ಲಿ ಕಳೆದುಕೊಳ್ಳೋ ಲೋಕಸಭಾ ಸೀಟುಗಳನ್ನು ಬಂಗಾಳ ಮತ್ತು ಬಿಹಾರದಲ್ಲಿ BJP ಪಡೆದುಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಅಲ್ಲಿ ಒಂದಷ್ಟು ಹೆಚ್ಚು ಸೀಟುಗಳನ್ನು ಗೆದ್ದು BJP ಗದ್ದುಗೆ ಏರಬಹುದು. ಇಲ್ಲಿ 2024ಕ್ಕಿಂತ ಹೆಚ್ಚು ಸೀಟುಗಳನ್ನು BJP ಗೆದ್ದುಕೊಳ್ಳುತ್ತೆ. ಆದರೆ BJPಯ ನಾನೇ ಅನ್ನೋ ಅಹಂಕಾರದ ನಡೆಗಳು ಕೆಲ ಕಡೆಗಳಲ್ಲಿ ಹೊಡೆತವನ್ನು ಕೊಡಬಹುದು. BJP ಈಗಲೇ ಪಾಠ ಕಲಿತು ಜನರ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಅಭ್ಯಾಸವನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ಅಲ್ಪ ಸ್ವಲ್ಪ ಏಟನ್ನು ತಿನ್ನೋಕ್ಕೆ ರೆಡಿಯಾಗಲೇಬೇಕು. ಅದು ಮೋದಿಗೊಬ್ಬರೇ ಎಲ್ಲವನ್ನ ಮಾಡಬೇಕು ಅಂದರೆ ಕಷ್ಟದ ಕೆಲಸ. BJPಯ ಬೇರೆ ಮಂತ್ರಿಗಳು ಮತ್ತು ನಾಯಕರು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಅನಿವಾರ್ಯತೆ ಇದೆ. ಅದೇನೇ ಆದರೂ ರಾಹುಲ್ ಗಾಂಧಿ ಪ್ರಧಾನಿಯಾಗಲ್ಲ, ಅವರ ಜೊತೆ ಯಾವುದೇ ಪಕ್ಷ ಕೈ ಜೋಡಿಸಲ್ಲ ಅನ್ನೋದು ಮತ್ತೆ ಕನ್ಫರ್ಮ್ ಆಗ್ತಾ ಇದೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಅಷ್ಟೇ. ಇದು ಗೆಳೆಯರೆ 2029ರ ದಾರಿ BJPಗೆ ಸುಲಭವಲ್ಲ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.